ದೇಶದೊಳಗೆ ಏನೇನು ನಡೆದಿದೆ ಅದಕ್ಕೆ ಮಾಡಂತ ಹೇಳ್ತಾರೆ. ಪಾಸಿಟಿವ್ ಅದ್ರಾಗ ಏನೇನೈತೆ ಎಲ್ಲ ಮಾಡಂತ ಹೇಳಿ. ಹೌದಪ್ಪ, ಇನ್ನೊಬ್ಬ ಯಾರ ಏನು ಮಾಡಿದ, ಅದಕ್ಕೆ ಕೆಟ್ಟ ಮಾಡಿದ, ಯಾರ ಸಮಾಜದವ ಅದಕ್ಕೆ ಹೋಮ ಮಾಡಿದ್ರೆ ನಾವು ಹೋಗಿ ಬಿಡಪ್ಪ, ಅದು ಏನಾರಾಗಿರೋ ಇದು ಮಾಡ್ತೀವಿ. ಇದು ಕುರಾನ್ ಪದನ ಓದಿದ್ದಕ್ಕೆ ಇದು ಮಾಡ್ತೀವಿ ಅಂದ್ರೆ ನಮ್ಗೆ ಅತ್ಯ ಬೇಸರ ಆಗೈತಿ. ಅದೇನು ಅವ್ರು ದೇವ್ರನ್ನ ನೋಡ್ಕೊತಾ ಬಿಡ್ರಿ, ಅದೇನು ಹೇಳಿದ್ರಿ ನೀವು ನೋಡ್ತೀವಿ, ನಾವು ನೋಡ್ತೀವಿ. ಅದಕ್ಕೆ ಹೋಮ ಮಾಡ್ತೀನಿ ಅಂದ್ರೆ ಇದು ನಮ್ಮ ಧಾರವಾಡ ಹುಬ್ಬಳ್ಳಿ ರಾಜಕೀಯ ಒಳಗೆ ನಿನ್ನೆ ಇವ್ರೇನು ಮಾಡಿದಾರಲ್ಲ ಅದಕ್ಕೊಂದು ಕರಾಳ ದಿನ, ರಾಜಕೀಯವಾಗಿ ಕರಾಳ ದಿನ ಅಂತ ನಾವು ಹೇಳಿ ಬಯಸ್ತೀವಿ. ಯಾಕಂದ್ರೆ ರಾಜಕೀಯ ಇರಲಿ, ಈ ಹಿಂದುತ್ವ ಒಳಗೆ ಮಾಡಿದಾರ ಅದೆಲ್ಲ ಮಾಡೋದು ಅದು ಬೇರೆ. ನೀವು ಪುರಾಣ ಪತನವನ್ನು ಮಾಡ್ಯಾರ ಅಂತೇಳಿ ಇದು ಮೊದಲದಾಗ ಆಗಿದ್ದು, ನಾವು ಹೊಸದಾಗ ಆಗಿದ್ದಂಗೆ ಮಾಡ್ತೀವಿ. ನೀವು ಎಲ್ಲೂ ಹೋಗ್ಲಿ ಈಗ ಕಾರ್ಪೊರೇಟ್ಸ್ ಇರ್ತಾರೆ, ಮುಸ್ಲಿಂ ಓಣಿ ಹಿಂದೂ ಕಾರ್ಪೊರೇಟರ್ ಇರ್ತಾರೆ. ಈ ಮುಸ್ಲಿಂ ಓಣಿ ಹೋಗ್ರಿ ಗುದ್ದಿ ಪೂಜೆ ಹೋಗ್ರಿ, ನೀವು ತಗೋಗ್ರಿ, ಅಲ್ಲಿ ಪಾಠ ಮಾಡಿ ಮಾಡ್ತಾರೆ. ಅವ್ರು ಜಾಸ್ತಿ ಮೆಜಾರಿಟಿ ಮನಿ ಆದ್ರಿಂದ ಅವ್ರ ಕಲ್ಚರ್ ಪ್ರಕಾರ ಅವ್ರು ಏನಿದು ಮಾಡ್ತಾರೆ. ಕಾರ್ಪೊರೇಟರ್ ಹಿಂದೂ ಕಾರ್ಪೊರೇಟರ್ ಇದ್ರು ಮಾಡ್ತಾರೆ, ಯಾರು ಮಾಡ್ತಾರೆ. ಆಮೇಲೆ ಹಿಂದೂ ಓಣಿದ್ರೆ ಅವ್ರು ಪೂಜೆ ಗೀಜೆ ಮಾಡಿ ಶ್ಲೋಕ ಏನು ಅವ್ರದ್ದೇನು ಪದ್ಧತಿ ಗುದ್ದಿ ಪೂಜೆ ಮಾಡ್ತಾರೆ. ಇದನ್ನು ರಾಜಕೀಯವಾಗಿ ಮಾಡಿ ಮತ್ತು ಇನ್ನೊಂದು ಏನು ದಿಕ್ಕ ತಗ್ಸಾಕ್ತಾರ ಎಲ್ಲ ಜನರದ್ದು ಉಳಿದವರು ಅಂದ್ರೆ ಇವೆಲ್ಲದವರು ಸಿದ್ಧಾರೂಢ ಮಟ್ಟದಲ್ಲಿ ಆಗದ ಅಂತ ಹೇಳ್ತಾರೆ. ಸಂತೋಷ್ ಲಾಡ್ ಅವರು ಅಸಾಮ್ ಮಾಡುವಾಗ ನಿಂತ್ರಂತ ಒಂದು ನ್ಯೂಸ್ ಮಾಡಿದ್ರು. ಮೋದಿ ನಿಂತಿದ್ದಲ್ಲ ಅಸಾಮ್ ಮಾಡೋದು ವಿಡಿಯೋ ತೋರಿಸ್ಲಿ, ಮೋದಿ ನಿಂತಿದ್ದು ತೋರಿಸ್ಲಿ ವಿಡಿಯೋ. ಅಸಾಮ್ ಆಗೈತೆ ಅಡ್ಮಿಷನ್ ನಿಂತಲ್ಲ, ಅವ್ರು ಕೇಳೋ ಪ್ರಶ್ನೆ ಇಟ್ಟಿರ್ತೀನಿ, ಸಂತೋಷ್ ಲಾಡ್ ಕೇಳ್ತಾರೆ ನಿಮ್ಮ ಪಕ್ಷದವ ಮೋದಿ ಪ್ರೈಮ್ ಮಿನಿಸ್ಟರ್ ನಿಂತಿದ್ದಲ್ಲ ಕೇಳ್ಬಿಟ್ಟು ಉತ್ತರ ಈಗ ಕೇಳಿಸ್ಮೇಲೆ ಮತ್ತೆ ಮೋದಿ ನಿಂತಿದ್ದಾರೆ ಅದಕ್ಕೆ ಕೇಳಿ ಹೋಗಿ ಸುಳ್ಳೆ ಏನಾರ ಏನೋ ಮಾಡೋದು ಒಂದು ಸಮಾಜಕ್ಕೆ ಏನಾಗ್ಬೋದು, ಅದೇನು ಒಂದು ಸಮಾಜ ಓಟ್ ಬೀಳ್ತಾವ ಅಂತೇಳಿ ಮಾಡಿ ಎಷ್ಟು ಸಲ ಆಯ್ತು ಮಂದಿನ ಹೆಂಗೆ ಹಾಕ್ತಾರೆ ಇವ್ರು ಗೊತ್ತು. ಒಂದು ಸಲ ಆಯ್ತು, 2 ಸಲ ಆಯ್ತು, ಅದನ್ನ ಕ್ಯಾಸೆಟ್ ಹಾಕೊಂಡಿದ್ದು ಡೆವಲಪ್ಮೆಂಟ್ ಇಲ್ಲಿ ಬೇರೆ ರೀತಿ ಅದ ಹೊಳ್ಸೋದು ಕ್ಯಾಸೆಟ್ ಹಿಂಗೆ ಮಾಡೋದು ಮತ್ತು ಹಿಂಗೆ ಹೊಳ್ಸೋದು ಇದು ಹಾಕೋದು. ಅದು ಬೇರೆ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡ ಅಂತ ನಮ್ಮ ವಿನಂತಿ ಇದೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಎಲ್ಲರ MLA ಪುರಾಣ ಪತ್ರ ಮಾಡಿ ಪೂಜೆ ನಾವು ಶುರು ಮಾಡಿವಿ. ಬಸವಣ್ಣವ್ರು ಏನು ಹೇಳ್ಯಾರ, ಇದು ಹೇಳ್ಯಾರ, ಹಿಂಗೆ ಯಾರು ಸಮಾಜ ಬಗ್ಗೆ ಮಾತಾಡೋದು ಹೇಳ್ಯಾರ. ಯಾವ ಗುರುಗಳು ಯಾರು ಇದು ಯಾರು ಇದೆ ಯಾರ ಬಗ್ಗೆ ಪರ ಧರ್ಮಕ್ಕೆ ಗೌರವ ಕೊಡಂತ ಇದ್ದಾರೆ. ಯಾರು ಗುರುಗಳು ಇರಲಿ, ಯಾರು ಯಾವ ಧರ್ಮಕ್ಕೆ ಇದು ಮಾಡೋದು ಅಂದ್ರು ಧಕ್ಕೆ ಆದಂಗೆ ಕೆಲಸ ಮಾಡಬೇಡ್ರಿ ಅಂದ್ರು. ಆದರೂ ಇವ್ರು ಮಾಡ್ತಾರಂದ್ರೆ ಅವ್ರ ಏನು ಅವ್ರಿಗೆ ಬೇಜಾರಾಗಿರೋ ಜನಗಳು ಯುವಕರು ಬಿದ್ದಾವಲ್ಲ ಅದನ್ನೆಲ್ಲ ಜನರ ನಮ್ಮ ಯುವಕರು ಒಳ್ಳೆ ದಾರಿ ಹೋಗಲಿಕ್ಕೆ, ದೇಶ ಪ್ರಗತಿ ಆಗಲಿಕ್ಕೆ, ಈ ರೇಪ್ಗಳು ಈಗಳು ಏನಾಗತ್ತಲ್ಲ ಅಂತೆಲ್ಲ ಬಂದ್ ಆಗಲಿಕ್ಕೆ ಅದು ಮಾಡಿ ಪಕ್ಷಾತೀತವಾಗಿ ಸ್ವಾಗತ ಮಾಡ್ತಿದ್ದಾರೆ. ಈ ಧರ್ಮಗಳಂತ ಮಾಡಿದ್ದಕ್ಕೆ ನೀವು ಮಾಡ್ತಾರೆಲ್ಲ ಮಾತಾಡಿ ನಿಮ್ಮ ಇದಕ್ಕೆ ಅದವರು ಬರೋದು ನಿಮ್ಮ ಧರ್ಮಗಳಿಗೆ ಅದು ಬರೋದು ಇದೆಲ್ಲ ಮಾತಾಡಿ ಯಾಕೆ ಮಾಡತ್ತೀರಿ ನೀವು ಮಾಡಿದ್ರೆ ಯಾರು ವಿರೋಧ ಮಾಡಿರಿ, ಇಲ್ಲ ಸುಮ್ಮನೆ ಕೂತ್ಬಿಡ್ರಿ. ಅದಕ್ಕೆ ವಿಧಾನಸೌಧ ಒಳಗೆ ಫೈಟ್ ಮಾಡಿ ನಾಡಿಗೆ ರಾಷ್ಟ್ರಕ್ಕೆ ಬಿಟ್ಟು ಸರ್ಕಾರಿ ಕಾರ್ಯಕ್ರಮ ಏನು ಮಾಡಬೇಡ ಅಂತಂದ್ರೆ ಇದು ಮಾಡಿರಿ, ಆಫೀಸರ್ಗಳಿಗೆ ಡೈರೆಕ್ಷನ್ ಕೊಡ್ರಿ. ಹಿಂದೂ ಜಾಸ್ತಿ ಇರೋದಿಲ್ಲ, ಹಿಂದೂ ಕ್ರೈಸ್ಟ್ ಮುಸಲ್ಮಾನ್ ಸಿಖ್ ಏನು ಸರ್ಕಾರಿ ಕಾರ್ಯಕ್ರಮ ನಾಡಿಗೆ ರಾಷ್ಟ್ರಕ್ಕೆ ಬಿಟ್ಟು ಏನು ಒಂದು ಕಾರ್ಯಕ್ರಮ ಮಾಡಬೇಡ ಅಂತ ಮುಗಿಸಿ ಭಾರತ ಮಾತಾ ಕಿ ಜೈ ಅಂತೇಳಿ ಒಂದೇ ಮಾತಾಡ್ಕೊಂಡು ಮಠ ಆಗಿಲ್ಲ. ವಿಶಾಲ್ ನಗರ್ ರಸ್ತೆ ಮಸೀದಿ ಬಾಜು ರಸ್ತೆ ಒಳಗಾಗಿದೆ, ಸಿದ್ಧಾರೂಢ ಮಠದಲ್ಲಿ ಆಗಿಲ್ಲ. ಇದೊಂದು ದಯಮಾಡಿ ಆಮೇಲೆ ಬರೀ ಮತ್ತೆ ದಿಕ್ಕ ತಗ್ಸಾರಂದ್ರೆ ಬರೀ ಕುರಾನ್ ಪತನ ಅಷ್ಟೇ ಮಾಡ್ಯಾರ ಅಂತ ಹೇಳಾಗ್ತಾರೆ, ಅದು ತಪ್ಪು. ಮೊದಲ ಶ್ಲೋಕ ಆಗೈತಿ, ಅದಾದ್ಮೇಲೆ ಕುರಾನ್ ಪತನ ಆಗೈತಿ. ಅಂದ್ರೆ ಎಲ್ಲ ಸಮಾಜದವ್ರು ಇರ್ತಾರೆ, ಎಲ್ಲರೂ ಶ್ಲೋಕ ಮಾಡಿ ಎಲ್ಲ ಇದೆಲ್ಲ ನಮ್ಮ ಕಾಲೇಜಲ್ಲಿ ಕಾರ್ಯಕ್ರಮಗಳಾಗ್ತಾವೆ. ನಾವು ಶ್ಲೋಕನ ಹೇಳ್ತಾರೆ, ಅದಾದ್ಮೇಲೆ ಕುರಾನ್ ಪತ್ರ ಎಲ್ಲ ಕೂಟ್ ಮಾಡಿದ್ರೆ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲ ಸಮಾಜದಿಂದ ನಾವು ಎರಡು ಉತ್ತರ ಮಾಡ್ತೀವಿ. ಇದು ನಮ್ಮ ಬಂದಿದ್ದ ಇದು ಪದ್ಧತಿ ಈಗಿದ್ದಿಲ್ಲ. ಇದಕ್ಕೆ ರಾಜಕೀಯ ಮಾಡಿ ಅದಕ್ಕೆ ಶ್ಲೋಕ ಮಾಡಿ ನಾ ಇದೆಲ್ಲದ್ರೂ ಹೇಳಿ ಬಯಸ್ತೀನಿ. ಇನ್ನು ಆ ಜಡ್ಜ್ ಮೇಲೆ ಏನು ಒಗೆದಿದ್ದಾರಲ್ಲ ಶೂಸ್, ಅದರ ಬಗ್ಗೆ ಶ್ಲೋಕ ಮಾಡಿ ಇಂಥ ಕೆಲಸಗಳು ಆಗ್ಬಾರ್ದು ಅಂತೇಳಿ ಶ್ಲೋಕಗಳು ಮಾಡಿ ಚಂದ್ರೊಳಗೆ ಬಿದ್ದಿದ್ದಾರೆ, ದಾರಿ ತಪ್ಪಿಸಿ ಹೊಂದಿದ್ದಾರೆ, ಎಲ್ಲೆಲ್ಲಿ ಹೋಗಿ ರೇಪ್ ಆಗ್ತಾ ಇದ್ದಾವೆ. ಅದನ್ನ ಬಗ್ಗೆ ಶ್ಲೋಕ ಏನದು ಏನು ಮಾಡಿದ್ರ ಹೋಮ ಹವನ ಮಾಡಿ ಅದೆಲ್ಲ ನಮ್ಮ ದೇಶದ ಬಂದಂತೆ ಮಾಡಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನೀವು ಪವಿತ್ರ ಗ್ರಂಥ ಓದಿದಂತೆ ನೀವು ಹೋಮ ಮಾಡಿ ಅದಕ್ಕೆ ಇದು ಮಾಡ್ತೀವಿ ಅಂದ್ರೆ ಇದೊಂದು ಖಂಡನೀಯ. ಮತ್ತು ಈಗ ನಮ್ಮ ರಾಜಕೀಯ ಜೀವನದಲ್ಲಿ ನಾನು ರಾಜಕಾರಣ ಭಾಳ ನೋಡಿದ್ದೀನಿ, ಬೈದು ನೋಡಿದ್ದೀನಿ, ಅದು ನೋಡಿದ್ದೀನಿ. ಇದು ಗ್ರಂಥ ಪವಿತ್ರ ಗ್ರಂಥ ಓದಿದಕ್ಕೆ ಹವನ ಮಾಡಿ ಅದಕ್ಕೆ ಇದು ಮಾಡ್ತೀವಿ. ನಮ್ಮ ಮುಲ್ಲಾಮು ಏನೋ ಬಂದಿದೆ, ಮುಲ್ಲಾಮು ಏನೇನೋ ಆಚರಣೆ ಮಾಡ್ತಾರಂದ್ರೆ ಅಂದ್ರೆ ಇವರು ಎಜುಕೇಟೆಡ್ ಆದಾರು, ಏನು ಕಲ್ತಾರೋ, ಏನು ಇದೆ ಅನ್ಎಜುಕೇಟೆಡ್ ಇದು ಬಂದಾರು, ಏನಾದ್ರು ಅರ್ಥ ಆಗ್ತೈತಿ. ನನಗೆ ಅನ್ಸೋ ಪ್ರಕಾರ ಇವರು ಏನು ಮಾಡಬೇಕು,
ಹವನ ಮಾಡಿ ಇವ್ರು ಏನು ಗೊಬ್ಬರ ತುಂಬಿದ್ರಲ್ಲ ತಲೆಯಾಗಿದ್ದೆಲ್ಲ ಅದು ಹವನ ಮಾಡಿ ಮೊದಲು ಗೊಬ್ಬರ ತೆಗಿ ತಲೆಯಾಗಿನ ಗೊಬ್ಬರ ತೆಗಿ ಅಂತ ಮೊದಲೇ ಹೇಳಿದ್ರು. ಎಲ್ಲರೂ ಆಚಾರ ವಿಚಾರ ಅವರವ್ರ ಪದ್ಧತಿಗಳು ನಮ್ಮ ಹುಬ್ಳಿದವಾಗ ಮಾಡ್ಕೊತಿದ್ದೀವಿ. ಎಲ್ಲ ಅವ್ರು ಕೊಡ್ತೀವಿ, ಅವ್ರು ಮಾಡ್ತಾರೆ, ಅವ್ರು ನಾವು ಕೊಡ್ತೀವಿ, ನಾವು ಮಾಡ್ತಿರ್ತೀವಿ. ಯಾರಿಗೂ ತೊಂದರೆ ಬರಲಾರ್ದಂಗೆ ನಾವೆಲ್ಲ ಪೀಸ್ ಕಮಿಟಿ ಮಾಡಿ ಯಾರು ಮಾಡಿ ಒಳ್ಳೆಯದಾಗಿ ನಡೆದಿದೆ. ಇಂಥವೆಲ್ಲ ಈ ಭಾಗಗಳಿಗೆ ತಂದು ಮೊದಲೇ ಯಾವ ಕಂಪ್ನಿಗಳು ಬರಾಗ್ತಿಲ್ಲ, ಡೆವಲಪ್ಮೆಂಟ್ ಆಗ್ತಿಲ್ಲ. ಮತ್ತು ನಿಮ್ಮಂಥವ್ರಿಂದ ಮಾಡಿದ್ರಿಂದ ಮತ್ತು ಸ್ವಲ್ಪ ಹಿನ್ನಡೆ ಆಗಬಾರ್ದು. ಇಂಥವೆಲ್ಲ ದಯಮಾಡಿ ನಾವು ಇದು ಖಂಡನೆ ಮಾಡ್ಕೊಂಡು ನಿಮ್ಗೆ ಹೇಳಿ ಬಯಸ್ತೀವಿ. ಅಲ್ಲಿ ಚರ್ಚೆ ಮಾಡಿರಿ. ಯಾವುದೂ ಸರ್ಕಾರಿ ಕಾರ್ಯಕ್ರಮವಾಗ ನಾಡಿಗೀತೆ ರಾಷ್ಟ್ರಗೀತೆ ಬಿಟ್ಟು ಏನು ಮಾಡಬೇಡ್ರಿ ಅಂತ ಅಲ್ಲಿ ಹೋಗಿ ಮಾಡಿ ನಾ ಅದಕ್ಕೆ ಹೋಗ್ತೀವಿ. ಕಾಮನ್, ಎಲ್ಲರೂ ಕಾಮನ್ ರೀ. ಒಂದು ಪದ್ಧತಿ ತಂದ್ಬಿಡ್ರಿ. ಯಾರು ಧರ್ಮದ ಗ್ರಂಥಗಳು ಏನು ಮಾಡೋಂಗಿಲ್ಲ. ನಾಡಿಗೀತೆ ಮಾಡಬೇಕು, ರಾಷ್ಟ್ರಗೀತೆ ಹಾಡಬೇಕು, ಮುಗಿಸ್ಬೇಕಂತ ಮಾಡಿ. ಈಗ ಇಲ್ಲಿ ಆ ಕಾರ್ಯಕ್ರಮದಾಗ ಮುಸ್ಲಿಮಿಗೆ ಏನು ಕ್ಲೀನ್ ಮಾಡ್ತಾರೆ, ನಮ್ಗೇನು ಕ್ಲೀನ್ ಮಾಡ್ತಾರೆ ಕಾರ್ಯಕ್ರಮ ರೋಡ್ ಆಗೈತಿ. ಆ ಮುಸ್ಲಿಮನ್ ಏರಿಯಾ ಐತಿ, ಶ್ಲೋಕ ಮಾಡ್ಯಾರ, ಕಾಡು ಚಾಲು ಮಾಡಿ. ಏನು ಪ್ಲೀಸ್ ಏನು ಮಾಡ್ಬೇಕು ನೋಡ್ರಿ. ಉಪನಾಯಕರು ಅಪೋಸಿಷನ್, ಡೆಪ್ಯೂಟಿ ಅಪೋಸಿಷನ್ ಇಟ್ಟದೆ ಹೌದಿಲ್ಲ. ಒಂದು ಚಲೋ ಇಶ್ಯೂ ನಿಮಗೂ ಬೆಳವಣಿಗೆಗೆ ಉಪಯೋಗ ಆಗೋ ಇಶ್ಯೂಗಳ ತಗೋರಿ. ಅಲ್ಲಿ ಅಪೋಸಿಷನ್ ಆಗಿ ಇಶ್ಯೂಸ್ ಅದ. ಇದು ಹಿಂದೂ ಮುಸ್ಲಿಂ ಕುರಾನ ಗೀತಾ ಬಿಟ್ಟು ಬೇರೆ ಇಶ್ಯೂ ಇಲ್ಲ ಜಗತ್ತೊಳಗೆ. ಇಂಥ ದೊಡ್ಡ ಜವಾಬ್ದಾರಿ ಸ್ಥಾನ ನಮ್ಮಂದ್ರೆ ಸಿಗುಲ್ಲ. ಟೈಮ್ ಕೇಳ್ಕಂತೈತಿ. ಇಂಥ ದೊಡ್ಡ ಜವಾಬ್ದಾರಿ ಸ್ಥಾನ ಸಿಕ್ಕಾಗ ಚಲೋ ಇಶ್ಯೂಸ್ ಅದಾವ. ಜನರಿಗೆ ಬೇಕಾದ ಜನರಿಗೆ ಇದಂಥ ಇಶ್ಯೂಸ್ ಅದಾವ. ಅದಕ್ಕೆ ಬೆನ್ನತ್ತೆ ನೀವು ಮಾಡಿ ಜನರು ನಿಮ್ಗೆ ಏನು ಎಲ್ಲಿಂದ ಎಲ್ಲಿ ತಗೋತಾರೆ ಅದನ್ನು ಬಿಟ್ಟು ಯಾವ್ದು ಮಾಡಿದ್ದೆ ಅದಕ್ಕೆ ಹೋಮ ಮಾಡಿದೆ ಏನು ಮಾಡಿ ಸುಲಭ ಮಾಡಿ ನಿಮ್ಮ ರಾಜಕಾರಣ ನೀವು ಹಾಳು ಮಾಡ್ತೀವಿ. ನಮಗೆ ಮುಖ್ಯಮಂತ್ರಿ ಬೆಲ್ಲದ MLA ಪುರಾಣ ಪತ್ರ ಮಾಡಿ ಗುಡ್ಲಿ ಪೂಜೆ ನಾವು ಕೂಡ ಮಾಡೀವಿ. ಸಿದ್ದರಾಮಯ್ಯ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲ ಬೆಂಬಲ ಎಲ್ಲರಿಗೂ ಇದು ಮಾಡ್ತೀವಿ. ಆದ್ರೆ ಅಪೋಸಿಷನ್ ಲೀಡರ್ ಅದಾರ ಎಲ್ಲ ಮಸೀದಿಗೆ ಹೇಳ್ಕೊಳ್ತಾರೆ. ಇಂಥವ್ರು ದೇವ್ರ ಗೊಬ್ಬರ ಯಾರ ಬಗ್ಗೆ ಅವ್ರು ಕೆಟ್ಟ ಬಯಸೋದಿಲ್ಲ. ಅವ್ರು ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ನಾವು ಸರ್. ಈಗ ಅವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಲಾಮಾಕ್ಷ ಹೋಮ ಮಾಡಿ ಜಿಲ್ಲಾಧಿಕಾರಿ ಅಲ್ಲ ಕಚೇರಿ ಮುಂದೆ ಮಾಡ್ಯಾರ. ಈಗ ನೀವೆಲ್ಲೇ ಪ್ರಾರ್ಥನೆ ಮಾಡ್ತೀರಿ? ಈಗ ನಾವು ಏನು ನಮ್ಮ ಕೆಪಾಸಿಟಿ ನಾವು ಜನರಲ್ ಆಗಿ ಪರ ಧರ್ಮಿಗೆ ಅಡೋರು ಕೊಡೋರು ಯಾರ್ಯಾರು ಅದಲ್ಲ ದೇಶದೊಳಗೆ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಜನರಲ್. ನಮ್ಮ ಸಮಾಜದವರು ಪರ ಧರ್ಮಿಗೆ ಗೌರವ ಕೊಡೋಂಗಿಲ್ಲ ಅಂತ ಅವ್ರಿಗೂ ಬಂದರು. ಬರೀ ಅವ್ರಿಗೆ ಅಂತಿಲ್ಲ. ಈಗ ಮತ್ತೆ ಮುಸ್ಲಿಂ ಸಮಾಜದವರು ಆಗಿ ನಾವು ಬೇರೆ ಧರ್ಮಕ್ಕೆ ಗೌರವ ಕೊಡಬೇಕು. ನಮ್ಮಲ್ಲಿ ಅವ್ರು ಗೌರವ ಕೊಡೋದಿಲ್ಲ ಅಂದ್ರೆ ಅವ್ರಿಗೂ ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ದಿನನಿತ್ಯನೂ ಮುಸಲ್ಮಾನ್ ಸರ 5 ಹೊತ್ತಿನ ನಮಾಜ್ ಹೋಗೋದಲ್ಲಿ ಪರಧರ್ಮ ಮತ್ತು ನಮ್ಮ ಸವಧರ್ಮ ಸಭಾಗ ದಿನನಿತ್ಯ ನಾವು ಪ್ರಾರ್ಥನೆ ಮಾಡೇ ಮಾಡ್ತೇವೆ. ಎಲ್ಲಕ್ಕಿಂತ ಮೊದಲು ನಮ್ದು ಪುರಾಣದಲ್ಲಿ ಅದು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಮಂತ್ರ ಇದೆ, ಪಠಣ ಇದೆ, ಎಲ್ಲ ಕುರಾನ್ ಪಠಣ. ಅದರಲ್ಲ ಪೂರ್ತಿ ನಾವು ಸಾರಾಂಶ ನೋಡಿದ್ರಲ್ಲ, ನೆಮ್ಮದಿ ಸುಖ ಶಾಂತಿ ಅಂತ ಬಾಳಲಿ ಅಂತ ಹೇಳಿ ದೇವ್ರ ದಿನನಿತ್ಯ ಪ್ರತಿಯೊಬ್ಬ ಮುಸಲ್ಮಾನ ಯಾರು ಹೋಗಿ 5 ಹೊತ್ತು ನಮಾಜ್ ಮಾಡ್ತಾನಲ್ಲ ಆ ಪ್ರಾರ್ಥನೆ ಒಳಗೆ ಪ್ರತಿಯೊಬ್ಬರು ಧರ್ಮದವರು ಎಲ್ಲ ಜಾತಿ ವರ್ಗದವರು ಬರ್ತಾರೆ. ಈಗ ಸರ್ಕಾರಿ ಕಾರ್ಯಕ್ರಮ ಹೌದು ಅಲ್ಲ ಅದು ಜೊತೆಗೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅತಿ ಬಹಳ ಕಲ್ತ್ಕೊಂಡೈತಿ. ಇಂಥ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ನಮ್ಮ ಕೆಲಸ ಹೀಗೆಲ್ಲ ಮಾಡ್ತಾರೆ ನಮ್ಗೆ ಬಹಳ ದುಃಖ ತಂದೈತೆ. ಇದೆಲ್ಲ ಮಾಡಿ ಶಾಂತಿ ವಾತಾವರಣ ಪುರಾಣ ಪಟ್ಟಣಕ್ಕೆ ನಮ್ದು ವಿರೋಧ ಇಲ್ಲ. ಬಟ್ ಸರ್ಕಾರಿ ಕಾರ್ಯಕ್ರಮಕ್ಕೆ ಮಾಡಿದಕ್ಕೆ ನಮ್ಗೆ ವಿರೋಧ ಐತೆ ಅಂತ ಪುರಾಣಕ್ಕೆ ನಾವು ಗೌರವ ಕೊಡ್ತೀವಿ. ಶ್ಲೋಕ ಮಾಡಿದ್ರಲ್ಲ, ಶ್ಲೋಕ ಮಾಡಂತ ಫಸ್ಟ್ ಗಣೇಶ ಸ್ತೋತ್ರ ಫಸ್ಟ್ ಮಾಡಿದ್ದು ಯಾವುದೋ ಕಾರ್ಯಕ್ರಮದಲ್ಲಿ ಇಲ್ಲಾಂದ್ರೆ ಸರ್ಕಾರದಿಂದ ಒಂದು ಆದೇಶ ವಿಧಾನಸೌಧ ಒಳಗೆ ಫೈಟ್ ಮಾಡಿ ಯಾವುದೋ ಸರ್ಕಾರಿ ಕಾರ್ಯಕ್ರಮದಾಗ ನಾಳೆ ಗೀತೆ ರಾಷ್ಟ್ರಗೀತೆ ಯಾವುದು ಮಾಡಬೇಡ್ರಿ ಅಂತ ಅದರ ಸಂಬಂಧ ಫೈಟ್ ಮಾಡಿ ನಮ್ಗೇನು ಅಭ್ಯಂತರ ಇಲ್ಲ. ಈಗ ಶ್ಲೋಕನು ಮಾಡ್ಯಾರ ಮೇಲೆ ಈ ಮೆಜಾರಿಟಿ ಆ ಏರಿಯಾ ಒಳಗೆ ವಿಶಾಲ ನಗರ ಅಂದ್ರೆ ನಿಮ್ಗೆ ಗೊತ್ತಿದೆ 90% ಮುಸಲ್ಮಾನರು ಏರಿಯಾ. ಮತ್ತು ಅಂಥ ಏರಿಯಾ ಒಳಗೆ ಶ್ಲೋಕನೂ ಮಾಡ್ಯಾರ ಮತ್ತು ಪುರಾಣ ಪತ್ರನೂ ಮಾಡ್ಯಾರ, ಮಾಡಿ ಕಾರ್ಯಕ್ರಮ ಮಾಡ್ಯಾರ. ತಪ್ಪ ಸಂತೋಷ ಅಜಾದಾಗ ನಿಂತ ಒಂದು ಮೋದಿ ಆಗಿದ್ದಾರೆ ಅಜಾದಾಗ ಅದು ಕೇಳುವಿಲ್ಲ ಅವರು ಶುಭ ಮಾಡಿದ ಪದ್ಧತಿ ಇದು ಮಾಡ್ತಾರೆ. ಅದಕ್ಕೆ ಇಷ್ಟ ರಾಜಕೀಯ ಮಾಡಿ ಹೋಮ ಮಾಡಿ ಇದು ಮಾಡಿ ವಿಚಾರ ಭಾಳ ಅವಶ್ಯಕತೆ ಇದೆ. ಬುದ್ಧ ಮುಸ್ಲಿಂ ಕ್ರಿಶ್ಚಿಯನ್ಸು ಎಲ್ಲಾದ್ರೂ ಮೊದಲ ಪೂಜಾ ಮಾಡಿದ್ರೆ ಹತ್ತು ಮುಗಿದೆಲ್ಲ ಮಾಡ್ತಾರೆ. ಪೂಜಾ ಮಾಡಲಾರ್ದ ಕುರಾನ್ ಪಠಣ ಮಾಡೋದಿಲ್ಲ, ಪೂಜಾ ಮಾಡಲಾರ್ದ ಬುದ್ಧದೇನು ಮಾಡೋದಿಲ್ಲ, ಪೂಜಾ ಮಾಡಲಾರ್ದ ಚರ್ಚೆ ಕ್ರಿಶ್ಚಿಯನ್ ಮಾಡೋದಿಲ್ಲ.
ಎಲ್ಲೇ ಕಾರ್ಯಕ್ರಮ ಆಗಲಿ ಮೊದಲ ಪೂಜಾ ಹಿಂದೂ ಪದ್ಧತಿ ಪ್ರಕಾರ ಮಾಡ್ತಾರೆ. ಆಮೇಲೆ ಆ ಒಂದು ಏರಿಯಾದಾಗ ಜನಾಂಗದವ್ರು ಯಾರು ಅವ್ರು ಧಾರ್ಮಿಕವಾಗಿ ಏನು ಪದ್ಧತಿ ಮಾಡಿದ್ಮೇಲೆ ಮಾಡ್ತಾರೆ. ಮತ್ತು ಪೂಜಾ ಅಂತೂ ಎಲ್ಲೂ ತಪ್ಪುದಿಲ್ಲ. ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾತಿನ ಹಾರದಂತಿರಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ದೇವಾ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ, ನುಡಿದರೆ ಮೂರ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ